ಶರೀರದ ಆಟ ಹೆಂಗೈತಂದ್ರೆ ಊರಿಗೆ ಬಹಳ ಚಲೋ ಇರ್ತಾನೋ, ಒಳ್ಳೇದು ಮಾಡ್ತಿರ್ತಾನೋ. ಇನ್ನಷ್ಟು ದಿನ ಈ ಊರಿಗೆ, ಈ ಗ್ರಾಮಕ್ಕೆ, ಈ ಮನೆಗೆ, ಈ ಸಮಾಜಕ್ಕೆ ಅವಶ್ಯ ಮಗನನ್ನು ಹಿಡಿದ ಭಗವಂತ ಅವನು ತಗೊಂಡಿರ್ತಾನ. ಇನ್ನೂ ಸ್ವಲ್ಪ ಆ ಮನುಷ್ಯ ಇರಬೇಕಾಗಿತ್ತು, ಇದ್ದಿದ್ರೆ ಏನೋ ಒಳ್ಳೇದಕ್ಕಿತ್ತು ಅನ್ನುವಂತ ಸಂದರ್ಭದೊಳಗನ ಭಗವಂತ ಅವನ ಪ್ರಾಣ ಪಕ್ಷಿ ತಗೊಂಡು ಹೋಗ್ತಾನೆ. ಇದನ್ನ ಕಡಿಮೆ ಬನ್ನಿ, ಇದನ್ನ ಹೊಸ ಸಂಸ್ಥೆಯಲ್ಲಿ ಬೇಕಾದಾಗ ಹಂಗ ಈ ಜೀವ ಶರೀರ ಬಿಟ್ಟು ಹೋಗು ಮುಂದ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಜೀವನ ಬೇರೆ, ಶರೀರನ ಬೇರೆ. ಜೀವ ಭಗವಂತನ ಆಸ್ತಿ, ಶರೀರ ಮಣ್ಣಿನ ಆಸ್ತಿ. ಮಣ್ಣಿನ ಕಾಯ ಮಣ್ಣಾಗ ಹೋಗಬೇಕು. ಜೀವನದೈತಲ್ಲ ಭಗವಂತನ ಆಸ್ತಿ ಅಲ್ಲ, ಅವಾಗ ಯಾವಾಗ ಬೇಕಲ್ಲ ಅವಾಗ ತಗೊಂಡು ಬಿಡ್ತಾನ. ಹಂಗ ಈ ಜೀವನ ಅಗ್ನಿ ಖುಷಿಯಿಂದ ಜಗ್ಗಷ್ಟು ರೊಕ್ಕ ಒಂದಷ್ಟು ಗೋಣಿ ಚೀಲದೊಳಗೆ ತುಂಬಿ ಎಣಸು ಮುಂದೆ ಹೋಗ್ತೈತಿ. ಅಗ್ನಿ ನಕ್ಕೊಂಡ ಕುಂತಾಗನ ಹೋಗ್ತೈತಿ. ಅಯ್ಯೋ ಯಪ್ಪ ಅನ್ನುಗಳನ್ನ ಹೊಕ್ಕೈತಿ. ಹಂಗ ಇವತ್ತು ನಗಿ ನಿನ್ನ ಮನೆಯಾಗಿರ್ತೈತಿ, ನಾಳೆ ಇನ್ನೊಬ್ಬನ ಮನೆಯಾಗಿರ್ತೈತಿ. ಕಾಯಮ ಮುಂಜಾನಿಂದ ಸಂಜೆ ಮಟ್ಟನ ಸಂತೋಷ ನಿನ್ನ ಮನೆಯಾಗಿ ಇರುವುದಿಲ್ಲ. ಹಂಗ ಈ ಮನುಷ್ಯ ಇನ್ನಷ್ಟು ಜನ ಇರಬೇಕಾಗಿತ್ತು, ಈ ಊರಿಗೆ ಒಳ್ಳೇದಕ್ಕಿತ್ತು, ಈ ಸಮಾಜಕ್ಕೆ ಒಳ್ಳೇದಕ್ಕಿತ್ತು ಅನ್ನುವಂತ ಪರಿಸ್ಥಿತಿ ಒಳಗ ಆ ಮನುಷ್ಯನ ಜೀವ ಭಗವಂತ ತಗೊಂಡಾಗ ಕವಿ ಏನು ಹಾಡಬಾರದು. ಯಾಕ ಬಾಯ್ ಬಾಯ್ ಪಡ್ಕೋತಿ ಹೇಳ ಹಂತಾದಿನಾಗೈತಿ. ಯಾಕ ಬಾಯ್ ಬಾಯ್ ಪಡ್ಕೋತಿ ಹೇಳ ಹಂತಾದಿನಾಗೈತಿ. ಮೋಟರ್ ಹತ್ತಿ ಮೈ ಮರಿ ಬ್ಯಾಡ ನಿನ್ನ ಪಾಳೆ ಬರ್ತೈತಿ. ಇವತ್ತಿನಿಂದ ನಾಳಿನಂದ ಕಾಲ ಚಕ್ರ ತಿರುಗತೈತಿ. ನಾವು ಬೇಂದ್ರೆ ಬಸ್ನ್ಯಾಗ ಹತ್ತಿ ಉಣಕಲ್ ಕ್ರಾಸಿಗೆ ಟಿಕೆಟ್ ತಗೊಂಡು ನಾ ಮುಂದಾಗಿ ಹಳೆ ಬಟ್ಟಾಣಿಗೆ ಇಳಿತೀನಿ ಅಂದ್ರೆ ಬಿಡುದಿಲ್ಲ ಅವ. ಟಿಕೆಟ್ ಎಲ್ಲೈತೆ ಅಲ್ಲೇ ಇಳಿ ಅಂತ ಅಂದ್ರ ಅಲ್ಲಿ ಪಾಳೆ ಮುಗಿತದ. ನಿಂತು ಹತ್ತಿ ಮೈ ಮರಿಬೇಡ, ನಿನ್ನ ಪಾಳೆ ಇಲ್ಲಿ ಬಂದು ಇಳಿ ಅಂತ ನಾವು ಭಗವಂತ. ಯಾಕ ಬಾಯ್ ಬಾಯ್ ಪಡ್ಕೋತಿ ಹೇಳ ಹಂತಾದಿನಾಗೈತಿ. ಯಾಕ ಬಾಯ್ ಬಾಯ್ ಪಡ್ಕೋತಿ ಹೇಳ ಹಂತಾದಿನಾಗೈತಿ. ಮೋಟರ್ ಹತ್ತಿ ಮೈ ಮರಿಬೇಡ ಬಾಜೆ ಬರ್ತೈತಿ. ಇವತ್ತಿಂದ ನಾಳೆ ಬಂದ ಕಾಲ ಚಕ್ರ ತಿರುಗತೈತಿ. ಮ್ಯಾಗ ಚೀಲದ ನೆಟ್ಟ ಮೈ ತುಂಬ ಬಂಗಾರ ಕೊಟ್ಟ ಆಸ್ತಿ ಅಂತ 1000 ಕೊಟ್ಟ ಗೊತ್ತೇನು ನಿನ್ನ ಸಾವಿರ ಬಿಟ್ಟ. ಗೊಂಜಾಳ ಮಾರಿಕೊಂಡು ಗುಡಾನ ತುಂಬಿಟ್ಟಿರ್ತಾನು, ಮೈ ತುಂಬ ಬಂಗಾರ ಇಟ್ಟಿರ್ತಾನ, 10 ಬಳ್ಳ ಉಂಗ್ರ ಇಟ್ಟಾನು, ಕೊಳ್ಳಾಗ ನಾಯಿ ಸರ್ಪಣಿಂದ ಒಂದು ದೊಡ್ಡ ದೊಡ್ಡ ಚೂನ ಹಾಕಿರ್ತಾನ. ಆದ್ರೆ ಯಾವಾಗ ಹೋಗ್ತಾನೆ ನಿಮಗೆ ಗೊತ್ತೈತೆ, ಇದು ಎಲ್ಲ ಶೂನ್ಯ.
100 ರೂಪಾಯಿದಾಗ ಸ್ವರ್ಗ ಸುಖ ಕಾಣಬಹುದು. ಕಟ್ಟಕ ರೊಟ್ಟಿ ತಿಂದ್ರು 12 ಧ್ಯಾನ ಇರಬಾರ್ದಂತಾರೆ, ಸುಳ್ಳಲ್ಲ. ಏ ಕಟ್ಟಿ ಮ್ಯಾಲ ಚೀಲದ ನಿಟ್ಟ ಮೈ ತುಂಬ ಬಂಗಾರ ತೊಟ್ಟ ಆಸ್ತಿ 10,000 ತೊಟ್ಟ ಗೊತ್ತೇನು ನಿನ್ನ ಸಾವಿನ ಗುಟ್ಟ. ಚಿಕನ್ ಬಿರಿಯಾನಿ ಮಾಡಿ ಇನ್ನೊಂದು ತುತ್ತು ಉಳ್ದತ್ರಿ, ಉಂಡು ಬರ್ತಾನೆ ಅಂದ್ರು ಬಿಡುದಿಲ್ಲ. ಉಂಡ ಹಾಕಿರ್ತಾವ. ಅವ ಕರೆದಾಗ ಕೈ ತೊಳ್ಳಕೊಂಡ ಹೋಗಬೇಕು ಬಿಟ್ಟ. ಎಷ್ಟು ದಿನ ಇದ್ರು ಅಷ್ಟ ತಮ್ಮ ತಯಾರಾಗುತ್ತ. ಬಡವನ ಮಗ ಸುಬೇದರಾಗ್ಯಾನು, ಇದ್ದವನ ಮಗ ಕಳ್ಕೊಂಡು ಕುಂತಾವದಾನು. ಯಾವುದು ಶಾಶ್ವತ ಇಲ್ಲ. ಏನಂತ ಹೇಳ್ತಾನೆ ಕವಿ? ಕುಂತ ತಿಂದಿ ಹೋಳಿಗೆ ತುಪ್ಪ ಇದ್ದಿದ್ದ ಮಾರಿ ಮಾಡಿದ ದರ್ಪ ಮನಿ ಮಾರಾಕ ಮೂಲಿ ಗುಂಪ ಬದುಕಿದಿ ಹಂಗ ಹೇಳ ನಮ್ಗೆ ಸ್ವಲ್ಪ. ತಿಂದಿ ಹೋಳಿಗೆ ತುಪ್ಪ ಇದ್ದಿದ್ದ ಮಾರಿ ಮಾಡಿದ ದರ್ಪ ಮನಿ ಮಹಾರಾಜ ಮೂಲಿ ಗುಂಪ ಬದುಕಿದಿ ಹಂಗ ಹೇಳ ನಮ್ಗೆ ಸ್ವಲ್ಪ. ಇನ್ನೊಂದು ಮ್ಯಾರಿ ಕಬ್ಬು ಉಳಿದೈತಿ, ಅದನ್ನು ತುಳಿದು ಬರ್ತಾನೆ ಅಂದ್ರು ಬಿಡುದಿಲ್ಲ. ಅಂಗಿ ಹಾಕೊಂಡು ಬರ್ತಾನೆ ಅಂದ್ರು ಬಿಡುದಿಲ್ಲ. ಹೆಂಗೈತಿ ಪರಮಾತ್ಮನ ಲೀಲ? ಏನೂ ಶಾಶ್ವತ ಇಲ್ಲ. ಇದ್ದಿದ್ರಾಗ ಸ್ವರ್ಗ ಸುಖ ಪಡಿಬೇಕಂದ್ರ ಕಟ್ಟಕ ರೊಟ್ಟಿ ಇರ್ಲಿ, ಗಂಡ ಹೆಂಡತಿ ಮಕ್ಕಳು ಕೂಡಿ ಖಾರ ಎಣ್ಣೆ ಹಚ್ಕೊಂಡು ತಿನ್ರಿ, ಅದೇ ಸ್ವರ್ಗ ಸುಖ. ವಾಣಿ ತುಂಬಾ ರೊಕ್ಕ ಒಟ್ಟಿರ್ತಾವ, 12 ಬೇನೆ ಇರ್ತಾವ, ಒಂದು ಪೀಸ್ ತಿಂದ್ರೆ ಸತ್ತಕ್ಕ. ಎಲ್ಲಿ ಯಾರು ಶಾಶ್ವತ ಇಲ್ಲ. ಹೆಂಗೈತೆ ಅಂದ್ರೆ ಅವ ಬಾಂದಾಗ ಬಾಳೆ ಬಿಟ್ಟ ಹೋಗಬೇಕು ಒಟ್ಟ. ಅಂಗಿ ಹಾಕೊಂಡ ಬರ್ತೇನಂದ್ರು ಬಿಡುದಿಲ್ಲ, ತಯಾರಾಗುತ್ತ. ಕೋಟ್ಯಾಧೀಶರ ಮಗನೂ ಬತ್ತಿಲೆ ಬಂದಾನ ಈ ಜಗತ್ತ, ಬಡವನ ಮಗನೂ ಬತ್ತಿಲೆ ಬಂದಾನ. ಏನಾಗೈತೆ ಅಂದ್ರೆ ಬತ್ತಿಲೆ ಬಂದಿಯೊಬ್ಬವಕ್ಕ ಹೊತ್ತಿಲೆ ವೈರಾಗ್ಯ ಬದುಕ, ಸುತ್ತಿಲೆ ಸುಖ ಬಯಸಾಕ, ಎಷ್ಟು ದಿನ ಇಲ್ಲಿ ಇರಬೇಕಂತ. ಸಾಕಷ್ಟು ಮಂದಿ ಚಂಡ್ ಹೊಡೆದು ಅನ್ಯಾಯ ಮಾಡಿ ಸುಸ್ತಿಲೆ ಸುಖ ಬಯಸಾಕೊಂಡ್ರ ಸುಖ ಸಿಗದೇನೋ ಹುಚ್ಚ ಅಂತ ಹಿರಿಯರು. ಏ ಬತ್ತಿಲೆ ಹೊತ್ತಿಲೆ ವೈರಾಗ್ಯ ಬದುಕ, ಸುಸ್ತಿಲೆ ಸುಖ ಬಯಸಾಕ, ಎಷ್ಟು ದಿನ ಇಲ್ಲಿ ಇರಬೇಕಂತ.
ಏನ್ರಿ ಅದು ಫಾರ್ಚುನರ್ ಎಷ್ಟು 30 ಲಕ್ಷದ 28 ಲಕ್ಷ ಅದಕ್ಕೆ 28,96,000 28,96,000 ಅದಕ್ಕೆ ನನ್ನ ಹೆಂಡತಿ ಕೈ ಹೋಗಿ ಚಾವಿ ಕೊಟ್ಟು ಬರ್ತಾನೆ ನೀವು ಒಳಗೆ ಹಚ್ಚಿ ಬರ್ತಾನೆ ದುಡ್ಡು ಅಂದ್ರೂ ಬಿಡುದಿಲ್ಲ ದೊಡ್ಡ ದೊಡ್ಡ ಹೈವೇದಾಗಿಂದ್ರೆ ತೆಳಗೆ ಹೋಗೋದು ಬಿಟ್ಟಿರ್ತಾನಪ್ಪ ಹೋಗು ಗಾಡಿ ಬಿಟ್ಟ ಬರ್ತೇನಂದ್ರ ಬಿಡುತ್ತಾನಂಗ ಹೇಳು ಹೋಗು ಗಾಡಿ ಬಿಟ್ಟ ಇಳದ ಹೋಗುದೈತಿ ಅವನು ಕರೆದಾಗ ಬಂದು ಬಳಗದ ಹೇಳಿ ಬರ್ತೇನಂದ್ರ ಬಿಡುತ್ತಾನಂಗ ಹೇಳ ಹೆಂಡತಿ ತವ್ರ ಮನೆಯಿಂದ ಗಂಡನ ಮನೆಗೆ ಬರೋ ಮುಂದ ಅಲ್ಲಿ ತಾಯಿ ರೊಟ್ಟಿ ಚಟ್ನಿ ಖಾರ ಉಪ್ಪಿನಕಾಯಿ ಬಗೆ ಬಗೆ ಸ್ವೀಟ್ ಮಾಡಿ ಕಟ್ಟಿ ಕಳಿಸ್ತಾಳಲ್ಲ ಹಂಗ ಆ ಭಗವಂತ ನಮ್ಮ ತಲೆ ಮ್ಯಾಗ ಒಂದು ರೊಟ್ಟಿ ಗಂಟು ಕಟ್ಟಿ ಕಳಿಸ್ಯಾನ ಈ ರೊಟ್ಟಿ ಗಂಟು ನಾವು ದಾನ ಧರ್ಮ ಎಷ್ಟೈತೆ ಒಳ್ಳೇದು ಮಾಡಿ ತಲೆ ಮ್ಯಾಗ ಒಂದು ರೊಟ್ಟಿ ಗಂಟು ಹೊತ್ಕೊಂಡು ಮ್ಯಾಲ ಹೋಗ್ಬೇಕು ಅವ ಬಿಚ್ಚಿ ನೋಡಿದಾಗ ಧರ್ಮದಿದ್ರು ನರಕಕ್ಕೆ ಹೋಗಿದ್ದಾನು ಧರ್ಮದಿದ್ರು ಸ್ವರ್ಗಕ್ಕೆ ಹೋಗಿದ್ದಾನು ಇಷ್ಟ ಇದು ಬದುಕು ಬ್ರಹ್ಮ ಕಟ್ಟಿದ ಬದುಕಿನ ಪುಟ್ಟಿ ಹೆಂಗ ಹೊತ್ತಿ ನೋಡಿದ್ದು ನೆತ್ತಿ ಒಳ್ಳಿ ನೋಡ ಎಲ್ಲಿ ದಾರಿ ತಪ್ಪಿ ಹೋದ ಮ್ಯಾಗ ಕೃತ್ಯ ಕಳತಿ ಕಟ್ಟಿದ ಬದುಕಿನ ಬುದ್ಧಿ ಹೆಂಗ ಹೊತ್ತಿ ನೋಡಿಕೊಂಡೆತ್ತಿ ಒಳ್ಳಿ ನೋಡ ಇಲ್ಲಿ ದಾರಿ ತಪ್ಪಿ ಹೊತ್ತುದ ಮ್ಯಾಗ ಕೃತ್ಯ ಕಳತಿ ಸಂತೋಷ ಮಾಸ್ತರ ಆಡಿದ ಮಾತ ಸಿಗ್ವಾಡ ಹಳ್ಳ ಹೊಡೆದಂಗೈತಿ ನಾವೇನ್ ಹೇಳ್ತಾರ ಮಾಸ್ತರ ನಾವ್ ಇದ್ದಂಗ ಮಾಡ್ಕೊಂಡು ಹೋಗುದಪ್ಪ ಅನ್ನೋರಿದ್ರ ನಿನ್ನ ಸುಳಿ ಸುಮಾರ ಇದ್ರ ತಮ್ಮ ಯಾರೇನ್ ಮಾಡುದೈತಿ ಸಂತೋಷ ಮಾಸ್ತರ ಆಡಿದ ಮಾತ ನಿನ್ನ ಸುಳಿ ಸುಮಾರ ಇದ್ದರ ತಮ್ಮ